welcome back to our YouTube channel. Just realize. ಸೊ ಇವಾಗ ಎಲ್ಲರೂ ಇಷ್ಟು ಚೆನ್ನಾಗಿ ಎಲ್ಲಿ ರೆಡಿ ಆಗಿದ್ದಾರೆ, ಎಲ್ಲಿಗೆ ಹೋಗಕ್ಕೆ ರೆಡಿ ಆಗಿದ್ದಾರೆ ಅಂತ ಅನ್ಕೊಂಡಿದ್ದೀರ. ನಾವಿವತ್ತು ಎಲ್ಲಿ ಹೋಗ್ತಾ ಇದ್ದೀವಿ? ಗೌಡ್ಗೆರೆ. ಸೊ ಗೌಡ್ಗೆರೆಗೆ ಹೋಗೋಕ್ಕೆ ಅಂತ ಅಂದ್ಬಿಟ್ಟು ಹಿಂಗೆ ರೆಡಿ ಸ್ಟ್ಯಾಚ್ಯೂ ಆಗಿದ್ದೀವಿ. ಆಫ್ ಚಾಮುಂಡೇಶ್ವರಿ. ಧನು ಅವ್ರು ಹಿಂಗೆ ರೆಡಿ ಆಗಿದ್ದಾಳೆ, ದೀಕ್ಷಿತಾ ಹಿಂಗೆ ರೆಡಿ ಆಗಿದ್ದಾಳೆ, ಬಿಂದು ಹಿಂಗೆ. ಸೊ ನಾನು ಹಿಂಗೆ ರೆಡಿ. ಹಿಂದೆ ಫಿಟ್ ಚೆಕ್ ಮಾಡ್ತವ್ರೆ ಎಲ್ಲ. ಇವಾಗೆಲ್ಲ ರೆಡಿ ಆಗಿದ್ದೀವಿ. ಟೈಮು ಎಷ್ಟು? 7:45. 7:45 ಏನು ಓವರ್ ಆಗಿ ಆಕ್ಚುಲಿ ಟೈಮ್ 7:41. ಸೊ ಇಷ್ಟ ಇದೆ ಟೈಮ್. ನಾವು 7 ಗಂಟೆಗೆ ಮನೆ ಬಿಡ್ಬೇಕು ಅನ್ಕೊಂಡಿದ್ವಿ. ಆಂಟಿ ಕರಿತಿದ್ದಾರೆ. ಇನ್ನೂ ಬಿಟ್ಟಿಲ್ಲ. ಇವಾಗ ಕಾಫಿ ಕೂಡ ಕರಿತಿದ್ದಾರೆ. ಬನ್ನಿ. ಸೊ ಇವಾಗ ಎಲ್ಲ ಹೋಗ್ತಾ ಇದ್ದೀವಿ. ದೇವು ಏನು ಮಾಡ್ತಾ ಇದೀಯಾ? ಏನು ಮಾಡ್ತಾ ಇದೀಯಾ? ಫೋನ್ ನೋಡ್ತಾ ಇದ್ದಾನೆ. ಇಲ್ಲೆಲ್ಲ ಒಂದು ರೌಂಡ್ ಸ್ಲೀಪಿಂಗಲ್ಲಿದ್ದಾರೆ. ಏನು ಹೇಳ್ತೀಯ ದಿಶಾ? ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ ಗೌಡ್ಗೆರೆಗೆ. ಅಲ್ಲಿ ಹೋದ್ಮೇಲೆ ಸಿಗ್ತೀವಿ. ಇಲ್ಲಿ ಆಂಟಿ ಇದ್ದಾರೆ. ಹಾಯ್ ಮಾಡಿ ಆಂಟಿ. ಸೊ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀವಿ. ಬಾಯ್. ಸೊ ಜಸ್ಟ್ ಇವಾಗ ಬಂದ್ವಿ ನಾವು. ಎಲ್ಲ ಕಾಲು ತೊಳ್ಕೊಳಕ್ಕೆ ಹೋಗ್ತಾ ಇದ್ದಾರೆ. ಸೊ ಇವಾಗ ಬಂದ್ವಿ ನಾವು. ಹೇಳ್ದೆ ಇದ್ದಾರೆ, ಹೆವಿ ರಶ್ ಇದ್ದಾರೆ. ಸಂಡೇ ಬಂದರೆ ಇದೆ. ವೀಕ್ ಎಂಡ್ಸಲ್ಲಿ ಬರ್ಬೇಕು, ವೀಕ್ ಡೇಸಲ್ಲಿ ಬನ್ನಿ. ಬಟ್ ನಮಗೆ ಏನು ಮಾಡೋಕ್ಕಾಗಲ್ಲ, ವೀಕೆಂಡ್ಸಲ್ಲೇ ಬರಬೇಕು. ಸೊ ಇವಾಗ ಎಂಟ್ರಿ ಆದ್ವಿ ದೇವಸ್ಥಾನನ. ನೋಡ್ತಾ ಇರ್ಬೋದು ತಾಯಿ ಚಾಮುಂಡೇಶ್ವರಿ ಸ್ಟ್ಯಾಚ್ಯೂನ. ಒಂದು ಗಣೇಶನ ದೇವಸ್ಥಾನ ಇದೆ, ಅದು ಮುಗಿಸ್ಕೊಂಡು ಚಾಮುಂಡೇಶ್ವರಿ ಹತ್ರ ಹೋಗ್ತಿದ್ದೀವಿ. ಸೊ ಇಲ್ಲೆಲ್ಲ ಏನಕ್ಕೆ ಹಿಂಗೆ ಕಾಯಿ ಕಟ್ಟಿದ್ದಾರೆ ಅಂತ ಹೇಳಿದ್ರೆ, ಅವ್ರೇನೋ ಆದರೂ ಅರ್ಕೆ ಮಾಡ್ಕೊಂಡಿದ್ರೆ ಅದು ಇಲ್ಲಿ ಬಂದು ಎಲ್ಲ ತೀರುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ತುಂಬ ಕಾಯಿಗಳನ್ನ ಕಟ್ಟಿದ್ದಾರೆ. ಇದು 6 ಟೈಮ್ ಬಂದಿರೋದು ಅಂತ ಹೇಳ್ತವಳೆ ಆಂಟಿ. ನಾವು ಎಲ್ಲ ಫಸ್ಟ್ ಟೈಮ್ ಬಂದಿದ್ದೀವಿ. ಎಕ್ಸ್ಪ್ಲೈನ್ ಮಾಡ್ತವಳೆ ಎಲ್ಲದನ್ನು. ಎಕ್ಸ್ಪ್ಲೈನ್ ಮಾಡು ದಿಶಾ, ಏನೋ ಹೇಳ್ತವಳೆ. ಇದಿರುತ್ತೆ ಲೈನ್ಸು. ಹೆವಿ ಕ್ಯೂ ಇದೆ, ನೋಡ್ತಾ ಇರ್ಬೋದು ಇಲ್ಲಿ. ಮತ್ತಿದಾದ್ಮೇಲೆ ಇಲ್ಲ ಅಷ್ಟೇ ಅಂದ್ಕೊಂಡಿದ್ವಿ, ಬಟ್ ಈ ಕಡೆನೂ ನೋಡಬೇಕು. ತುಂಬ ಸುತ್ಕೊಂಡು ಹೋಗ್ಬೇಕು. ಏನು ಹೇಳ್ತೀರಾ ಇದ್ರ ಬಗ್ಗೆ? ಬಟ್ ಆದರೆ ಸ್ಪೀಡಾಗಿ ಮೂವ್ ಆಗ್ತಾ ಇದೆ, ಅದೊಂದು ನೆಮ್ಮದಿ ಅಷ್ಟೇ. ಅವ್ರು ನೋಡಿದ್ರೆ ಕುತ್ಕಡೆ ಬಿಟ್ಟವ್ರೆ. ಓ ಸರಿ. ಮತ್ತೆ ಅಂಕಲ್ ಎಲ್ಲೋ ದಿಂದ ದರ್ಶನ ಮುಗಿಸ್ಕೊ ಬಂದ್ವಿ. ಇವಾಗ ಸ್ಟ್ಯಾಚ್ಯೂ ಹತ್ರ ಬಂದಿದ್ದೀವಿ. ಹೇಳಿ ಹೆಂಗನ್ಸ್ತಾ ಇದೆ ದರ್ಶನ? ಹೆಂಗಾಯ್ತು ದರ್ಶನ? ಹೆಂಗೆ ಆಯಿತು ದೀಕ್ಷಿತಾ? ಹೆಂಗಾಯ್ತು ದರ್ಶನ? ಆಂಟಿ ಎಲ್ಲರಿಗೂ ಕುಂಕುಮ ಇಡ್ತಾ ಇದ್ದಾರೆ. ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ. ದರ್ಶನ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ಒಂದು ಗುಹೆ ಇದೆ, ಅಲ್ಲಿಗೆ ಬರ್ತಾ ಇದೀವಿ ಇವಾಗ. ಇಲ್ಲೇನಿದೆ? 5 ಇದೆಲ್ಲ ಸ್ಟ್ಯಾಚ್ಯೂಗಳು ಮಾಡಿದ್ದಾರೆ. ಅದೊಂದು ಸ್ಟೋರಿ ಹೇಳತ್ತಲ್ಲ, ಅದು ಮುರುಡೇಶ್ವರದಲ್ಲಿ. ಹೌದು. ದೇವು ಎಲ್ಲೋದ? ಹಂಗೆ ಖುಷಿಯಾಗಿದೆ. ಸ್ಟೋರಿ ಹೇಳ್ತಾ ಇರೋ ಥರ, ಬಸವಣ್ಣ ವಚನಗಳು ಹೇಳ್ತಾ ಇರೋ ಥರ.
ಜನಗಳು ನೋಡು ಹೆಂಗ್ ಬರೋದು ಒಬ್ರು ಹಿಂಗೆ ವಿಸಿಟ್ ಮಾಡೋಕ್ಕಾಗಲ್ಲ ಅವೆಲ್ಲ ನಮ್ಮ ಬ್ಲಾಗ್ ಅಲ್ಲ. ಇಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ರು. ಹೌದಾ? ಇಲ್ಲೆಲ್ಲ ಮನೆಗಳ ಥರನೇ ಮಾಡಿಬಿಟ್ಟಿದ್ದಾರೆ. ವಾವ್. ಇಲ್ಲೂ ಅಷ್ಟೇ ಸ್ಯಾರಿ ನೇಕಾರ ಮಾಡ್ತಾರಲ್ಲ ಅದ್ರದ್ದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇದು ತುಂಬ ಚೆನ್ನಾಗಿದೆ, ಬಂದು ಒಂದು ಸತಿ ವಿಸಿಟ್ ಮಾಡ್ಬೋದು. ಮಾಡಿದ್ದಾರೆ. ಒಂದು ಪಿನ್ ಟು ಪಿನ್ ಪಾಯಿಂಟ್ ಅಬ್ಸರ್ವ್ ಮಾಡಿ ಎಲ್ಲಾನು ಮಾಡಿದ್ದಾರೆ. ಅಲ್ಲಿ ತೋರಿಸಲ್ಲ ಎಷ್ಟು ನೀಟಾಗಿ. ಹೌದು, ಆ ಡೋರು ಎಲ್ಲ ರಿಯಲಿಸ್ಟಿಕ್ ಆಗಿದೆ. ಆ್ಯಕ್ಚುಲಿ ರಿಯಲಿಸ್ಟಿಕ್ ಆಗಿದೆ ಅನ್ನೋ ಥರನೇ ಪೇಂಟಿಂಗ್ ಮಾಡಿದ್ದಾರೆ. ಅದರೊಳಗೆ ಅದೇನದು ಇದ್ಲು. ಇದನ್ನ ಮತ್ತು ಇದ್ರೊಳಗೆ ಭತ್ತ ಎಲ್ಲ ಹಂಗಿಟ್ಟಿದ್ದಾರೆ. ಹೌದು. ಇಲ್ಲೊಂದು ಹುಡುಗಿ ನೀರು ತೊಗೊಂಡ್ಬರ್ತಾ ಇರೋ ಥರ, ಇಲ್ಲಿ ಆಟ ಆಡ್ತಾ ಇರೋ ಥರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೆಕ್ಯುಲರ್ ಕಂಟ್ರಿ ಅಲ್ವಾ ಇಂಡಿಯಾ, ಅದಕ್ಕೆ. ಹೌದು. ಅಲ್ಲಿ ನೋಡಲಿ ಮಕ್ಕಳೆಲ್ಲ ಆಟ ಆಡಿದ್ರು. ಇಲ್ಲಿ ಮತ್ತೆ ಗುಹೆ ಥರ ಬಂತು. ದೀಕ್ಷಿತ ಬಕ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ತಲೆ ಹೊಡ್ಕೊಂಡ್ಬಿಡ್ತಾಳೆ. ಏನಿಲ್ಲ, ಎಲ್ಲ ಒಂದಾಗ ಬರವ ಈಗ. ದಿಶಾ ಏನು ಹೇಳ್ತಿದ್ಯಾ? ಬಾಳನು ಹಿಂಗೆ ಇಟ್ಟಿದ್ದಾರೆ. ಹೌದು, ಬರ್ಸ್ ನೋಡು. ಹೌದು. ಮಂಗಳೂರು ಸಮಾಚಾರ ತುಂಬ ಇದೆ. ಅಂಕಲ್ ಎಕ್ಸ್ಪ್ಲೇನ್ ಮಾಡ್ತವ್ರೆ ದೇವುಗೆ. ಅಂಚು ಕೂಡ ರಿಯಲಿಸ್ಟಿಕ್ ಆಗಿ ಹಾಕಿದ್ದಾರೆ. ತೋರಿಸ್ದೆ ಎಲ್ಲ ಪುಟ್ಪುಟಾಣಿ ತಾಮ್ರದ ಪಾತ್ರೆಗಳು ಎಷ್ಟು ಚೆನ್ನಾಗಿದೆ. ಆ ಪೇಂಟಿಂಗ್ ನೋಡಿ ಹಿಂದೆ. ಅಲ್ಲೊಂದು ಪಾತ್ರೆ ಸ್ಟ್ಯಾಂಡ್, ಒಲೆ ಪಕ್ಕ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ. ಸ್ವೀಟ್ಸ್ ನಮ್ಮ ದೀಕ್ಷಿತಂಗೆ ಸ್ವೀಟ್ಸ್ ಇಷ್ಟ. ಅಂಗಡಿಗಳಲ್ಲಿ ಮಿಠಾಯಿ ಇರೋದು. ಅಯ್ಯೋ, ದೀಕ್ಷಿತ ನೋಡ್ರಿ ಮಿಠಾಯಿ ಅಂಗಡಿಯಿಂದಾಗ ಹೆಂಗಾಡ್ತಾವಳೆ. ಎತ್ಕೋ ಸ್ವೀಟ್ ದೀಕ್ಷಿತ ಒಂದು ಸ್ವೀಟು. ಬೇಡ ನಾನು ಇವರಲ್ಲಿ ಸಂಗೀತ ಕಚೇರಿ, ಸಂಗೀತ ಕ್ಲಾಸ್. ಓ, ಎಲ್ಲ ದಿಶುನ್ ಥರನೇ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಸಂಗೀತ ಶಾಲೆ. ಯಾರು ಬೇಕು ಅಂದರೆ ಇವ್ರೇನು ಮಾಡ್ತಾ ಇದ್ದಾರೆ? ಹೀಗೆ ಮಾಡ್ತಾ ಇದ್ದಾರೆ. ನೋವುಗಳಿಗೆ ತಮ್ಮ ಮನೆಯಲ್ಲೇ ಚಿಕಿತ್ಸೆ ಮಾಡಿ. ಓ, ಆಯುರ್ವೇದ ಅದು. ಮೇಲ್ಗಡೆ ಎಲ್ಲ ನೋಡಿ ಎಷ್ಟು ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ. ಅಲ್ಲಿ ಇಷ್ಟನ್ನು ಮಾಡೋದಕ್ಕೆ ಅವ್ರು ಅಲ್ಲೊಂದು ಮರ ಸಹ ಕಟ್ ಮಾಡಿಲ್ಲ, ಅದನ್ನ ಹಂಗೆ ಇಟ್ಕೊಂಡು ಯಾವ ಟ್ರೀಸ್ನು ಕಟ್ ಮಾಡ್ದಿರ ಮಾಡಿದ್ದಾರೆ. ಒಂದು ಟ್ರೀನು ವೇಸ್ಟ್ ಮಾಡಿಲ್ಲ. ಸಕ್ಕತ್ತಾಗಿದೆ. ಇಲ್ಲಿ ಬಳೆ ಬರ್ತಿದೆ. ಬಾ ಹೋಗು, ಬಳೆ ಹಾಕಿಸ್ಕೊ. ಅಂಕಲ್ ಗೌಡ್ರ ಮನೆ ಅಂತ ಹೇಳ್ತಾ ಇದ್ದಾರೆ. ಗೌಡ್ರು ಸಂಕಟವನ್ನೇ ಪಡೆದಾಡ ಇವ್ರು ಹಾಲು ಕಲಿತಾರೆ. ದೇವು ಆಂಟಿ ಹೇಳಿ ತುಂಬ ಚೆನ್ನಾಗೈತೆ ಅಲ್ವಾ?
ಸಾಲ ಕೊಡಕ್ ಬಂದಿರೋರು ಹಳ್ಳಿ ಮನೆಗಳಲ್ಲಿ ಮೊದಲು ಮಾಮೂಲಿ ಈ ಥರನೇ ಇದ್ದಿದ್ದು. ನೆಕ್ಸ್ಟ್ ಬರ್ತದೆ ಅಲ್ಲಿ ಚಿನ್ನ ಮಾಡ್ತಾವೆ. ಬಟ್ಟೆ ಬಟ್ಟೆ ತೊಳಿತಿರೋದು ಮಾಡ್ತಿರೋದು ಇದ್ರ ಬಟ್ಟೆ ತೊಳಿತಿರೋದು ಇಲ್ಲಿ ತೊಳಿತಿರೋದಂತೆ ಅವರೆಲ್ಲ ಐರನ್ ಮಾಡ್ತಿರೋದಂತೆ ತೊಳಿತಿರೋ ಬಟ್ಟೆನ ಇಲ್ಲಿ ನೋಡ್ರಿ ಕುರಿ ಅಲ್ಲಿ ಇಲ್ಲೇನ್ ಮಾಡ್ತವ್ರೆ ಆಯುರ್ವೇದಿಕ್ ಮುಳೆ ಕಟ್ಟ ಇಲ್ವಾ ಎಲ್ಲ ನೋಡ್ಬಿಡಿ ಲಾಸ್ಟ್ ಮಾಡಿರ್ಲಿಲ್ಲ. ವರ್ತ್ ಇಟ್ ಗೈಸ್. ನಾವು ಸ್ವಲ್ಪ ಅಷ್ಟೇ ಐತೆ ಅಂತ ಅನ್ಕೊಂಡ್ವಿ, ತುಂಬಾ ಇದೆ ನೋಡಕ್ಕೆ ಇಲ್ಲಿ ಒಳಗಡೆ. ಎಲ್ಲ ಬನ್ನಿ ಬನ್ನಿ ಭೇಟಿ ಕೊಡಿ, ತುಂಬಾ ಚೆನ್ನಾಗೈತೆ. ಎಂಜಾಯ್ ಮಾಡ್ಬೋದು, ದೇವ್ರ ದರ್ಶನನೂ ಮಾಡ್ಬೋದು. ಯಾರು ಯಾವ ಥರ ಮಾಡ್ತಾರೆ ಗೊತ್ತಾಗುತ್ತೆ. ಹೌದು. ಇವಾಗ ನೆಕ್ಸ್ಟ್ ರಾಜ ಬರ್ತಾ ಇದ್ದಾರೆ. ಓ ಇಲ್ಲೆಲ್ಲ ಒಡೆಯರ್ಸ್ ಬಂದ್ರು. ತಡಿ 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 ನೋಡು ಆ ಬ್ರಿಡ್ಜ್, ಪುಟಾಣಿ ಬ್ರಿಡ್ಜ್ ಸಹ ಮಾಡಿದ್ದಾರೆ. ಬ್ರಿಡ್ಜ್ ಮಾಡಿ ಇಲ್ಲಿ ನೀರು ಬರ್ತಿದೆ ಆಕ್ಚುಲಿ. ಇದು ನೋಡಿ, ಇದು ಒಂದು ಪ್ರಾಪರ್ ಮಾಡೆಲ್ ತರ ಇದೆ. ನರ್ಮದಾ ನದಿ ಅಂತ ನೀರು ಹರ್ಕೊಂಡ್ ಬರ್ತಾ ಇದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ಯಮುನಾ. ಇಲ್ಲಿ ನರ್ಮದಾ ಇದೆ, ಇಲ್ಲಿ ಯಮುನಾ. ಪ್ರಾಪರ್ ಆಗಿ ಮಾಡೆಲ್ ತರನೇ ಮಾಡಿ, ರಿಯಲಿಸ್ಟಿಕ್ ಆಗಿ ಇದನ್ನು ನೀರು ಹೋಗೋ ತರ ಮಾಡಿದ್ದಾರೆ ನೋಡಿ. ಬ್ರಿಡ್ಜ್ ನೋಡು, ಅಲ್ಲಿಂದ ಕಡೆ ಬ್ರಿಡ್ಜ್ ಬರಬೇಕು. ಸೊ ಇಲ್ಲಿ ಜ್ಯೋತಿರ್ಲಿಂಗಗಳ ಬಗ್ಗೆ ಹೇಳಿದ್ದಾರೆ. ಕಾಶಿ ಜ್ಯೋತಿರ್ಲಿಂಗ. ಇಲ್ಲಿ ಕೇದಾರ್ನಾಥ್ ಅದಕ್ಕೆ ಉತ್ತರ ಕರ್ನಾಟಕ ಎಲ್ಲ ಕಡೆ ಜ್ಯೋತಿರ್ಲಿಂಗದು ಕೂಡ ಇಲ್ಲಿ ಮಾಡಿದ್ದಾರೆ. ಇದು ಇಲ್ಲಿ ಮಹಾರಾಷ್ಟ್ರ ಅದು. ಜ್ಯೋತಿರ್ಲಿಂಗ ಮಹಾರಾಷ್ಟ್ರ. ಕಾಶಿ ವಿಶ್ವನಾಥ್ ಉತ್ತರ ಪ್ರದೇಶ್. ಕಾಶಿ ವಿಶ್ವನಾಥ್ ಉತ್ತರ ಪ್ರದೇಶ್. ಇದು ಅಲ್ವಾ ಆಂಟಿ ತುಂಬಾ ಫೇಮಸ್ ಇರೋದು ಎಲ್ಲ ಕಡೆ. ಫೇಮಸ್ ಇದು ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಆಂಧ್ರ ಪ್ರದೇಶ್. ಇದು ರಾಮೇಶ್ವರ ಜ್ಯೋತಿರ್ಲಿಂಗ ತಮಿಳ್ನಾಡು. ರಾಮೇಶ್ವರ ಜ್ಯೋತಿರ್ಲಿಂಗ ಮಧ್ಯಪ್ರದೇಶ್. ಎಲ್ಲ ಅದನ್ನು ತೋರಿಸಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಲಿಂಗಗಳನ್ನೂ ಹಾಕಿದಾರಲ್ವಾ ಆಂಟಿ? ಎಲ್ಲ ಪ್ರತಿಯೊಂದು ನೀಟಾಗಿ ತೋರಿಸಿದ್ದಾರೆ, ನೀಟಾಗಿ ಎಕ್ಸ್ಪ್ಲೇ ಮಾಡಿದ್ದಾರೆ. ಇದು ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಮಧ್ಯಪ್ರದೇಶ್. ಇದು ಗುಜರಾತ್ದು ನಾಗೇಶ್ವರ. ಜಾರ್ಖಂಡ್ ಇದೆ. ಇಲ್ಲಿ ಕಾವೇರಿ ಇದು ಎಲ್ಲ ಫುಲ್ ಮಾಡೆಲ್ನ ತೋರಿಸಿದ್ದಾರೆ, ಹೆಂಗಿದೆ ಏನು ಅಂತ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡ್ಯಾಮ್ನೆಲ್ಲ ನೋಡಿ ಹೆಂಗೆ ಮಾಡಿದ್ದಾರೆ. ಅಲ್ಲಿಂದ ಇದೆಲ್ಲ ಮಾಡಿ ಅಲ್ಲಿ ಇವೆಲ್ಲ ಇದ್ರಲ್ಲಿ ಯಮುನಾ ಕಾವೇರಿ ಎಲ್ಲ ಇದ್ದಲ್ಲ ಇದಕ್ಕಂತ. ಇದ್ಯಾವುದು? ಸಿಂಧು. ಎಲ್ಲ ನದಿಗಳನ್ನೂ ತೋರಿಸ್ಬಿಟ್ಟಿದ್ದಾರೆ ಇಂಡಿಯಾದಲ್ಲಿರೋ. ಸಿಂಧು, ಕಾವೇರಿ, ನರ್ಮದಾ, ನದಿನೂ ಗೋದಾವರಿ ಎಲ್ಲ ತೋರಿಸಿದ್ದಾರೆ. ಇದು ಉತ್ತರದಲ್ಲಿ ಇರ್ತಾರಲ್ಲ ಅವ್ರ ಹೆಸರು ಋಷಿಗಳು. ಎಲ್ಲ ಋಷಿಗಳು ನೇಮಗಳು ಇದೆ. ಹೇಳಿ ಎಕ್ಸ್ಪ್ಲೈ ಮಾಡಿದ್ದಾರೆ. ಒಂದೊಂದ್ಸಲ ವಿಸಿಟ್ ಕೊಡಿ, ಸಖತ್ತಾಗಿದೆ. ಹೋಗ್ತಾ ಹೋಗ್ತಾ ನಾವು ಇವಾಗ ಎಂಡಾಗುತ್ತೆ ಅಂದರೆ ತುಂಬ ಇದೆ ಆ್ಯಕ್ಚುಲಿ. ಚಾಮುಂಡೇಶ್ವರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಶಿವಕುಮಾರ್ ಸ್ವಾಮೀಜಿ ಎಲ್ಲರನ್ನೂ ತೋರಿಸಿದ್ದಾರೆ. ಬೇಡರ ಕಣಪ್ಪ ಅದನ್ನು ಮಾಡಿದ್ದಾರೆ. ಆಂಟಿ ನಾನು ಎಂಡು ಹುಡುಕ್ತಾ ಇದ್ದೀವಿ, ಇವಾಗ ಬಂತು. ಹೋಗ್ತಾ ಇದ್ದೀವಿ ದಾಸೋಹಕ್ಕೆ.
ಬಂದವಳೆಲ್ಲ ಬಟ್ಟೆಗಳಲ್ಲಿ ಅಲ್ಲಿ ನೋಡಿ ಬರ್ತಿದ್ದಾರೆ. ಸಹ ಊಟ ಮಾಡ್ತಾ ಇದೀವಿ ಎಲ್ಲರೂ. ಸೊ ಇವಾಗ ನಾವು ಟೀ ಬ್ರೇಕ್ ನಿಲ್ಸಿದ್ದೀವಿ. ಸಮೋಸ ತಿನ್ನೋಣ ಅಂತ ಬಂದು ಆಲ್ರೆಡಿ ತಿಂತವಳೆ. ಈ ದೀಕ್ಷಿತನ ಆಲ್ರೆಡಿ ಮುಗ್ತದಲ್ಲೇ ನೋಡವ. ದೀಕ್ಷಿತ ಆಲ್ರೆಡಿ ತಿಂತಾ ಇದೆಯಲ್ಲ ನಾಚಿಕೆ ಆಗೋದಂಗೆ. ಆಲ್ರೆಡಿ ತಿಂತಾ ಇದೆಯಲ್ಲ ನಾಚಿಕೆ ಆಗೋದಂಗೆ. ಬೇಡ ಅಂದ್ಬಿಟ್ಟ. ಅಯ್ಯೋ ನಾಚಿಕೆ ಇಟ್ಕೊಬಿಟ್ರೆ ಒಂದು ಸ್ವಲ್ಪ. ಇವಾಗ ನಾವು ತಿಂದ ಅಯ್ಯೋ ಎವಿ ಒಂಥರ ಕಾಲು ನೋವು, ಒಂಥರ ಸುಸ್ತು, ಕಂಫರ್ಟಬಲ್ ಆಗಿ ಕೂತಿದ್ರು ಆದ್ರೂ ಒಂಥರ ಅನಿಸುತ್ತೆ ಇರುತ್ತೆ ಅಂತ. ಅದಕ್ಕೆ ಇವಾಗ ಬ್ರೇಕ್ ಕೊಟ್ಟಿದ್ದೀವಿ. ಕಾಲೆಲ್ಲ ನೋವು ಬಂದ್ಬಿಟ್ಟಿದೆ. ಹೌದಾ? ಸಮೋಸ ತಿಂದ್ಬಿಟ್ಟು ಇದು ತಿಂತದಳೆ. ದೀಕ್ಷಿತ ನಾನು ತಿನ್ನಲ್ಲ ಅಂತ ಅಂದ್ಬಿಟ್ಟು ಇವಾಗ ತಿಂತವಳೆ. ನಾವು ಇವಾಗ ಪ್ಲೇನ್ ಕೇಕ್ ತೊಗೊಂಡಿದ್ವಿ. ಸೊ ಇವಾಗ ಎಲ್ಲ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಜಸ್ಟ್ ಮನೆಗೆ ಬಂದ್ವಿ. ಎಲ್ಲರೂ ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದಾರೆ. ಮಾತಾಡಿ. So finally we are in the home. We are back to home. ಹೇಳಿ, ಗೌಡ್ಗೆರೆಯಿಂದ ಬಂದ್ಮೇಲೆ ಏನೇನು ಮಾಡಿದ್ರಿ ಅಂತ. ಗೌಡ್ಗೆಯಿಂದ ಬಂದಮೇಲೆ ಒಂದು ಚಾಲೆಂಜ್ ಬ್ಲಾಗ್ ಮಾಡೋಕ್ಕೆ ಆ ಗೌಡ್ಗೆಯಿಂದ ಬಂದಾಗಿಂದಲೂ ಮಾಡ್ತಾನೆ ಇದ್ವಿ. ಅದು ಸಿಕ್ಕಾಪಟ್ಟೆ ಟೈಮ್ ತಗೋತು. ನಮ್ ಕೋಆರ್ಡಿನೇಷನ್ ಲೆವೆಲ್ ಸ್ವಲ್ಪ ಜಾಸ್ತಿ ಇತ್ತು. ಅದಕ್ಕೆ ಅದು ಟೈ ಬ್ರೇಕರ್ ಮೇಲೆ ಟೈ ಬ್ರೇಕರ್ ಒಂದೊಂದ್ ಚಾಲೆಂಜ್ ಒಂದೊಂದ್ ತರ ಟೈ ಬ್ರೇಕರ್ ತಗೋತಿತ್ತು. ಅದು ನೋಡ್ಬೇಕು ಅಂತಂದ್ರೆ ನೀವು ಆ ಬ್ಲಾಗ್ಗೆ ನೋಡ್ಬೇಕು. ಸೊ ಅದಾದ್ಮೇಲೆ ಒಂದು ಸುಮ್ಮನೆ ಇನ್ಸ್ಟಾಗ್ರಾಮ್ಗೆ ಒಂದು ವಿಡಿಯೋ ಹಾಕೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ವಿ. ಅದು ಒಂದು ಸ್ವಲ್ಪ ಹೊತ್ತು ಆಯ್ತು. ಅದೆಲ್ಲ ಆದ್ಮೇಲೆ ಅದೆಲ್ಲ ಎಡಿಟ್ ಮಾಡಿ ಅದು ಲೈನ್ಸ್ ಹಾಕಿರೋದು ಹೇಳು. ಇಲ್ಲಿಂದ ಇಲ್ಲಿಗೆ ಹೋಗೋದಕ್ಕೆ ಲಾಂಗ್ ಡ್ರೈವ್ ಅಂತ ಹಾಕಿದ್ದೀವಿ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಕೊಂಡು ಬಂದಿಲ್ಲ ನೋಡೋರು ಗೊತ್ತಾಗ್ಬಿಡುತ್ತೆ. ಆಕ್ಚುಲಿ ಹೊರಗೆ ಹೋಗಿದ್ವಿ ಆಯ್ತಾ. ಹೊರಗೆ ಹೋಗಿದ್ ಬರ್ಬೇಕಾದ್ರೆ ಸುಮ್ಮನೆ ಐಡಿಯಾ ಬಂತು ಅಂತ ಹಾಕಿದ್ದೆ ರೋಡ್ ಮತ್ತೆ ರೌಂಡ್ ಹಾಕ್ಬಿಟ್ಟು ವಿಡಿಯೋ ಮಾಡ್ಕೊ ಬಂದಿದೀವಿ. ಹೌದು. ಸೊ ಅದಕ್ಕೆ ಲಾಂಗ್ ಡ್ರೈವ್ ಇಂಟು ರಾಜೇಶ್ ಕೃಷ್ಣನ್ ಸಾಂಗ್ಸ್ ಮಸ್ತ್ ವೈಬ್ ಅಂತ ಅಂದ್ಕೊಂಡು ಹಾಕಿದ್ವಿ, ಒಂದು ಮಾಡಿದ್ದೀವಿ. ಯಾವ ಸಾಂಗ್ ಆಡಿದ್ದು? ನಮ್ ಧನುಶ್ರೀ ಅವ್ರು ಬಂದು ಹಾಡ್ತಾರೆ. ಸೊ ಅಷ್ಟೇ ಮಾಡಿದ್ದು. ಸೊ ಅದಕ್ಕೆ ನಾವು ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀವಿ. ನಿಮ್ಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. and don't miss to subscribe our YouTube channel. Just realize. So ಅಷ್ಟೇ, bye.